ಇದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಅತಿಥಿಗಳು ಜಾಯಿನ್ ಆಗಿದ್ದಾರೆ ನಮ್ಮ ಜೊತೆಗೆ. ಬಿಜೆಪಿ ಕಡೆಯಿಂದ ಅಶ್ವಿನಿ ಶಂಕರ್. ಅಶ್ವಿನಿ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಕಾಂಗ್ರೆಸ್ ಕಡೆಯಿಂದ ಸುಧೀಂದ್ರ ಅವರು ಜೊತೆಗಿದ್ದಾರೆ. ನಮಸ್ತೆ ಸುಧೀಂದ್ರ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಶ್ವಿನಿ ಅವರಿಂದ ಶುರು ಮಾಡ್ತೀನಿ. ತಾತ್ಕಾಲಿಕವಾಗಿ ತಡೆಯೊಡ್ಡಿದ್ದು ನಾವು, ಹೆಚ್ಚು ಮಾಡಿದ್ದವರು. ಲಾಜಿಕ್ ಮಿಸ್ ಆಗ್ತಿದೆಯಲ್ಲ. ತಡೆಯೊಡ್ಡೋದಕ್ಕೆ ನಿಮ್ಗೆ ಆಗತ್ತೆ ಅಂತಂದ್ರೆ ಜಾಸ್ತಿ ಮಾಡಿದ್ದು ನೀವೇ ಅಂತ ತಾನೇ ಅರ್ಥ ಆಗೋದು ಪರೋಕ್ಷವಾಗಿ. ಖಂಡಿತ ಇಲ್ಲ ರಕ್ಷಿತ್. ನಾನೊಂದು ಕರ್ನಾಟಕದ ಜನತೆಗೆ ನಿಮ್ಮ ವಾಹಿನಿಯ ಮೂಲಕ ಒಂದು ಕ್ಲಾರಿಫಿಕೇಶನ್, ಒಂದು ಕ್ಲಾರಿಟಿ ಕೊಡೋಕ್ಕೆ ನಾನು ಇಲ್ಲಿದ್ದೇನೆ ಇವತ್ತು. ನೋಡಿ, ಮೆಟ್ರೋ ಅನ್ನೋದೇನಿದೆ ಇದು ಜಂಟಿ ಯೋಜನೆ. ಆ್ಯಕ್ಚುಲಿ ಇಟ್ ಇಸ್ ಕನ್ಸಿಡರ್ಡ್ ಆಸ್ ಸ್ಪೆಷಲ್ ಪರ್ಪಸ್ ವೆಹಿಕಲ್. ಇದು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು BMRCL ಈ ಮೂರೂ ಸಂಸ್ಥೆಗಳಿಂದ ಒಟ್ಟಾಗಿ ನಡೆಯುವಂತಹ ಒಂದು ಸಂಸ್ಥೆ, ಆಯಿತಾ. ಒಂದು ಇದು ಯುಟಿಲಿಟಿ ಕೊಟ್ಟಿರೋವಂಥದ್ದು. ಇಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಜವಾಬ್ದಾರಿ ಅಂತ ಇದೆ. ದರ ನಿಗದಿಪಡಿಸೋವಂಥದ್ದು, ಮೇಂಟೆನೆನ್ಸ್ ನೋಡ್ಕೊಳ್ಳೋವಂಥದ್ದು, ಪ್ರತಿಯೊಂದು ಇರೋವಂಥದ್ದು ರಾಜ್ಯ ಸರ್ಕಾರದ ಜವಾಬ್ದಾರಿ ಅದು. ಸೊ ಯಾವುದೇ, ಇವತ್ತು ನಮ್ಮ ಸಂಸದರು ಅದನ್ನೇ ಹೇಳಿರೋದು, ನಾವಿವತ್ತೇನು ಕೇಂದ್ರಕ್ಕೆ ಮೊರೆ ಹೋಗಿ ದರ ಕಡಿಮೆ ಮಾಡ್ಬೇಕಂತ ಹೇಳಿದ್ವಿ. ಇಟ್ಸ್ ಜಸ್ಟ್ ತಾತ್ಕಾಲಿಕವಾಗಿ ಇದು ಆಗ್ಬೇಕಾಗಿರೋವಂಥದ್ದು ರಾಜ್ಯ ಸರ್ಕಾರದ ಕೈಯಲ್ಲಿ. CM ಮತ್ತೆ DCM ಫೈನಾನ್ಸ್ ಕಮಿಟಿ ಏನಿದೆ, ತಾತ್ಕಾಲಿಕವಾಗಿ ತಡೆಯೊಡ್ಡೋದಕ್ಕೆ ಆದೇಶ ಕೊಡೋದು ನಮಗೆ ಆಗುವುದಿದ್ರೆ ಕೇಂದ್ರ ಸರ್ಕಾರಕ್ಕೆ ಇಮಿಡಿಯೇಟ್ ನಮ್ಮ ಸಂಸದರು ಹೋಗಿ ಅಪ್ರೋಚ್ ಮಾಡ್ತಾ ಇದ್ದಂಗೆ ದರ ಕಡಿಮೆ ಮಾಡ್ತಾ ಇದ್ರು. ಅದನ್ನ ಇವಾಗ ತಾತ್ಕಾಲಿಕವಾಗಿ ತಡೆ ಹಿಡಿಯೋಷ್ಟು ಮಾತ್ರ ಕೇಂದ್ರ ಸರ್ಕಾರಕ್ಕೆ ಇರುವಂತದ್ದು. ಮಿಕ್ಕಿದ್ದು ಸಂಪೂರ್ಣ ಜವಾಬ್ದಾರಿ ಇರೋದು ರಾಜ್ಯ ಸರ್ಕಾರದ ಮೇಲೆ. ರಾಜ್ಯ ಸರ್ಕಾರ ಇಮಿಡಿಯೇಟ್ ಆಗಿ ಆಕ್ಟ್ ಮಾಡಿ ಜನ ಕಲ್ಯಾಣ, ಜನರಿಗೆ ಅದನ್ನ CM ಸಿದ್ದರಾಮಯ್ಯ ಅವ್ರು ಮಾಡ್ಬೇಕಾಗಿರೋ. ಒಳ್ಳೆದಾದ್ರೆ ಕ್ರೆಡಿಟ್ ನಮಗೆ, ನೋಡಿ ಖಂಡಿತ ಆ ರೀತಿ ಅಲ್ಲ. ಇದು ದಿಕ್ ತಪ್ಪಿಸೋಂತ. ಯಾಕೆ ಅಂತಂದ್ರೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸತತವಾಗಿ ಸುಳ್ಳು ಹೇಳಿ 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 ಅದನ್ನ ಯಾವ ರೀತಿ ಮಾಡಿದ್ದಾರೆ ಅಂತಂದ್ರೆ, ಮೆಟ್ರೋ ಅಂತ ಬಂತು ಅಂತಂದ್ರೆ ಅದು ಬರೀ ಕೇಂದ್ರ ಸರ್ಕಾರದ ಯೋಜನೆ ಅಂತ ಮಾಡಿದ್ದಾರೆ. ಖಂಡಿತ ಅಲ್ಲ. ಇದರ ದರ ನಿಗದಿ ಫೇರ್ ಫಿಕ್ಸೇಷನ್ ಕಮಿಟಿ ಯಾರು ಮಾಡಿರೋದು, ಯಾರ ಒಂದು ರಿಕ್ವಿಸಿಷನ್ ಮೇಲೆ ಮಾಡಿರೋದು, ಅದು ನಾಲ್ಕು ಸತಿ ಹೋಗ್ತಾರೆ ಕೇಳೋದಿಕ್ಕೆ. ನಮಗೆ ಈ ತರ ಒಂದು ಕಮಿಟಿ ಬೇಕು, ನಾವು ದರ ನಿಗದಿ ಮಾಡೋ ಅಂತ ನಮ್ಗೆ ಅಧಿಕಾರ ಬೇಕು ಅಂತ ಅಂದ್ಬಿಟ್ಟು 4 ಸತಿ ಕೇಂದ್ರಕ್ಕೆ ಪತ್ರ ಬರೆದು ಇವರು ಅದನ್ನ ಶಿಫಾರಸ್ ಮಾಡಿ ಮಾಡಿಸ್ಕೊಂಡಿರೋವಂಥದ್ದು. ಏನಕ್ಕೆ ಮಾಡಿಸ್ಕೊಂಡಿರೋವಂಥದ್ದು? ಟು ಟೇಕ್ ದ ಪ್ರೈಮಾ ಫೇಶಿಯಾ ಆಫ್ ಫೇರ್ ಫಿಕ್ಸೇಷನ್ ಇನ್ ದೇರ್ ಹ್ಯಾಂಡ್ಸ್. ಇದನ್ನ ಮಾಡಿಸ್ಕೊಂಡಿರೋ. ಇವತ್ತು ಯಾವಾಗ ಇವರಿಗೆ ಅನ್ಸೈಂಟಿಫಿಕ್ ಆಗಿ ಗ್ಯಾರಂಟಿಗಳು ಮಾಡಿ ರಾಜ್ಯದ ಬೊಕ್ಕಸ ಖಾಲಿ ಆಗಿದೆ, ಇವತ್ತು ಹೊರೆ ಆಗ್ತಾ ಇರೋದು ಜನಸಾಮಾನ್ಯರ ಮೇಲೆ. ಮೆಟ್ರೋನ ಯೂಸ್ ಮಾಡೋದೇ ಮಿಡಲ್ ಕ್ಲಾಸ್ ಅವರು, ಹೊರೆ ಆಗ್ತಾ ಇದೆ. ಇದು ತಾತ್ಕಾಲಿಕವಾಗಿ ತಡೆಯೊಡ್ಡಿದ್ದೀವಿ ನಾವು, ನಮ್ಮ ಅಧಿಕಾರವನ್ನು ಬಳಸಿ, ಕೇಂದ್ರ ಸರ್ಕಾರದ ಅಧಿಕಾರವನ್ನು ಬಳಸಿ. ಜಾಸ್ತಿ ಮಾಡಿದ್ದು ರಾಜ್ಯ ಸರ್ಕಾರ, ಜಾಸ್ತಿ ಮಾಡ್ತಾ ಇರೋದು ರಾಜ್ಯ ಸರ್ಕಾರ. ಒಂದು ಮೂಲ ವಾದನೆ ಹಾಸ್ಯಾಸ್ಪದವಾಗಿದೆ. ನಿಮ್ಗೆ ತಡೆಯೋಕ್ಕಾಗತ್ತೆ, ಜಾಸ್ತಿ ಮಾಡೋದು ಮಾತ್ರ ನಮ್ ಕಾಲ ಅಲ್ಲ ಅನ್ನೋದೇ ಒಂದು ಹಾಸ್ಯಾಸ್ಪದ ವಾದ. ಒಂದು ಹೇಳ್ತೀನಿ, ನಮ್ಮ ಬಿಜೆಪಿ ವಕ್ತಾರರು ಹೇಳ್ತಾ ಇದ್ರು, ಫೇರ್ ಫಿಕ್ಸೇಷನ್ ಕಮಿಟಿನ ಇವ್ರು ಹೋಗಿ ಸ್ವಲ್ಪ ಯೂನಿಯನ್ ಗವರ್ಮೆಂಟ್ ಅಲ್ಲಿ ಅಪಾಯಿಂಟ್ ಮಾಡಿಸ್ಕೊಂಡ್ರು ಅಂತ. ಈ ಫೇರ್ ಫಿಕ್ಸೇಷನ್ ನಮ್ಮ ಕೈಲೇ ಇದ್ದಿದ್ರೆ. ಸುಧೀಂದ್ರ ಅವರೇ, ನಿಮ್ಮ ಧ್ವನಿ ಸ್ಪಷ್ಟವಾಗಿ ಕೇಳ್ತಾ ಇಲ್ಲ. ನಾನು ಮತ್ತೆ ನಿಮ್ಮನ್ನು ಮಾತನಾಡಿಸ್ತೀನಿ. ಅವ್ರು ಅದೇ ಹೇಳೋದು, ನಾನು ಆಗ್ಲೇ ಕೇಳಿದೆ ಅದನ್ನ. ಜಾಸ್ತಿ ಮಾಡಿದ್ರೆ ಅವರು, ಕಡಿಮೆ ಮಾಡಿದ್ರೆ ಇವರು, ನಾವು. ಹೆಂಗಾಗುತ್ತೆ ಅದು? ಒಳ್ಳೇದಾದ್ರೆ ಮೋದಿ ಕ್ರೆಡಿಟ್, ಕೆಟ್ಟದಾದ್ರೆ ಸಿದ್ದರಾಮಯ್ಯ ಕಾರಣ ಅಂತ. ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ನೀವೇ ಕೊಟ್ಟಿದ್ದೀರಾ ರಕ್ಷಿತ್. ಜನ ಕಲ್ಯಾಣಕ್ಕಾಗಿ ಏನು ಯಾವ್ಯಾವ ಸರ್ಕಾರ ಇದ್ದಾಗ ಎಷ್ಟೆಷ್ಟು ಕೊಟ್ಟಿದ್ದಾರೆ ಅನುದಾನ ಅನ್ನೋದನ್ನ ನೀವೇ ಇವಾಗ ನಿಮ್ ಸ್ಕ್ರೀನ್ ಮೇಲೆ ತೋರಿಸಿದ್ದೀರಾ. ಹಾಗಾಗಿ ಇವತ್ತು ಜನರಿಗೆ ಸ್ಪಂದಿಸಿ ನಮ್ಮ ಕೈಲಿ ಎಷ್ಟು ನಾವು ಮ್ಯಾಕ್ಸಿಮಮ್ ಮಾಡೋಕ್ಕಾಗತ್ತೆ, ನಮ್ಮ ಸಂಸದರು ಇವತ್ತು ತೇಜಸ್ವಿ ಸೂರ್ಯ ಅವ್ರು ಇರ್ಬೋದು, PC ಮೋಹನ್ ಸರ್ ಇರ್ಬೋದು, ಎಲ್ಲರೂ ಸೇರಿ ಕಂಬೈನ್ಡ್ ಎಫರ್ಟ್ ಕೇಂದ್ರಕ್ಕೆ ಹೋಗಿ ಮಾತಾಡಿರೋ ಒಂದು ರಿಸಲ್ಟ್ ಆಗಿ ಇವತ್ತು ತಾತ್ಕಾಲಿಕವಾಗಿ ತಡೆ ಹಿಡಿದಿದ್ದಾರೆ. ಆಯ್ತಾ? ಇದು ಇರೋವಂಥದ್ದು ಜವಾಬ್ದಾರಿ. ಇದರ ಹೊಣೆ ಹೊರಬೇಕಾಗಿರೋವಂಥದ್ದು ಇವತ್ತು ರಾಜ್ಯ ಸರ್ಕಾರ, CM ಸಿದ್ದರಾಮಯ್ಯನವರು ಹೊಣೆನ ಹೊರಬೇಕಾಗತ್ತೆ. ಇವತ್ತು ಸುಮ್ಮನೆ ಸುಳ್ಳಾಗಿ ಬೊಟ್ಟು ಮಾಡೋದಲ್ಲ. ನಾವು ಯಾವುದೇ ಒಂದು ಇದ್ರೂ ಸಂಪೂರ್ಣವಾಗಿ 100% ಟ್ರಾನ್ಸ್ಪರೆನ್ಸಿಯಿಂದ ಮಾತಾಡುವಂಥದ್ದು, ಕೆಲಸ ಮಾಡುವಂಥದ್ದು ಬಿಜೆಪಿ ಸರ್ಕಾರ. ಆ ಥರ ಏನಾದರೂ ಕೇಂದ್ರ ಸರ್ಕಾರಕ್ಕೆ ಇತ್ತು, ನಮ್ಮ ಸಂಸದರ ಕೈಯಲ್ಲಿತ್ತು ಅಂತಂದ್ರೆ ನಮ್ಮ ಬಿಜೆಪಿ ಸಂಸದರು ಇದನ್ನ ಕಡಿಮೆನೆ ಮಾಡಿಸ್ತಾ ಇದ್ರು. ಅಂಡ್ ನೀವೇ ನೋಡಿದಿರಾ ಎಷ್ಟು ಪಬ್ಲಿಕ್ ಫ್ರೆಂಡ್ಲಿ ಇದೆ ನಮ್ಮ ಸ್ಟೇಟ್ ಗವರ್ಮೆಂಟ್ ಅಂತ. ಸುಧೀಂದ್ರ ಅವರೇ, ನಾನು ಈಗಾಗಲೇ ಹೇಳ್ದಂಗೆ ಈ ಒಂದು ತರ್ಕ ಏನಿದೆ, ನಾವು ಕಡಿಮೆ ಮಾಡಿಸಿದ್ವಿ ಇವ್ರು ಜಾಸ್ತಿ ಮಾಡಿಸ್ತಾರೆ ಅನ್ನೋದೇ ಹಾಸ್ಯಾಸ್ಪದವಾಗಿದೆ. ಒಂದು
ಇನ್ನೊಂದು ಇವರೇ ಮಾತಾಡ್ತಾ ನಮ್ಮ ಬಿಜೆಪಿ ವಕ್ತಾರರು ಒಂದು ಮಾತು ಹೇಳಿದ್ರು, ಫೇರ್ ಫಿಕ್ಸೇಷನ್ ಕಮಿಟಿಗೆ ನಾವು ಸೆಂಟ್ರಲ್ ಗೌರ್ಮೆಂಟ್ ಮೊರೆ ಹೋಗಿ ಅಲ್ಲಿಂದ ಫಿಕ್ಸ್ ಆಯ್ತು ಅಂತ. ಈಗ ಸೆಂಟ್ರಲ್ ಗೌರ್ಮೆಂಟ್ ಫಿಕ್ಸೇಷನ್ ಕಮಿಟಿ ಅಂತ ಹೊರಗಡೆಯಿಂದ ಕನೆಕ್ಟ್ ಆಗಿದ್ದೀನಿ, ಮಾತಾಡ್ಲಿಕ್ಕೆ ಒಂದು ಅವಕಾಶ ಕೊಡಿ. ಮೂರು ಸಲ ಲೆಟರ್ ಬರೀತಾರೆ ಅಂತ ದಯವಿಟ್ಟು ರಿವೈಂಡ್ ಮಾಡ್ಬಿಟ್ಟು ನೋಡಿ, ಅಕಸ್ಮಾತ್ ಮರ್ತೋಗಿದ್ರೆ ರಿವೈಂಡ್ ಮಾಡ್ಬಿಟ್ಟು ನೋಡಿ ಆಯ್ತಾ. ಇನ್ನೊಂದು ಯಾರು ಈ ಚೇರ್ಮನ್ ಯಾರು, BMRC ಅಲ್ಲೇನೆ ಒಂದು 50-50 ಬಾಡಿ, ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ 50-50 JV ಬಾಡಿ, ಅದರಲ್ಲಿ ಚೇರ್ಮನ್ ಯಾರು, ಹೂ ಚೇರ್ಸ್ ದ ಬೋರ್ಡ್ ಅದನ್ನ ಹೇಳಿ. ಆಮೇಲೆ ಫೇರ್ ಪ್ರೈಸಿಂಗ್ ಅಂತ ಏನ್ ಮಾಡ್ತಾ ಇದ್ರು, ಮೆಟ್ರೋ ರೈಲ್ವೇಸ್ ಆಪರೇಷನ್ಸ್ ಅಂಡ್ ಮೇಂಟೆನೆನ್ಸ್ ಆಕ್ಟ್ ಲಾ ಡ್ರಾಫ್ಟ್ ಮಾಡಿದ್ಯಾರು, 2002 ಯಾರು ಡ್ರಾಫ್ಟ್ ಮಾಡಿದ್ದು, ಅದರಲ್ಲಿ ಬಹಳ ಕ್ಲಿಯರ್ ಆಗಿದೆ ಫೇರ್ ಫಿಕ್ಸೇಷನ್ ಯಾವ ರೀತಿ ಆಗಬೇಕು, ಯಾವ ರೀತಿ ಆಪರೇಷನ್ಸ್ ಆಗಬೇಕು ಅಂತ. ಇನ್ನು ನೀವು ಅನುದಾನಕ್ಕೆ ಬಂದ್ರಿ, ಅನುದಾನ ಯಾವ ಸರ್ಕಾರ ಕೊಡುತ್ತೆ, ನೀವು ಕೇಂದ್ರದಿಂದ ಮಾಡಬೇಕು ಅಂತಕ್ಕಂಥದ್ದೇ ಒಂದು ನಿಮ್ದು ಔದಾರ್ಯತೆ ಇದ್ದಾಗ ರಾಜ್ಯದ ಅನುದಾನದ್ದೇನು ಫಿಕ್ಸೇಷನ್ ಇಲ್ಲ. ರಾಜ್ಯದಲ್ಲಿ ಅನುದಾನ ಕೊಡ್ಲಿಕ್ಕೆ ಒಂದು ಫಿಕ್ಸ್ ಅಲ್ಲ ಸುಧೀಂದ್ರ ಅವರೇ, ಕೊರೋನಾ ಟೈಮ್ ಅಲ್ಲೂ ಕೂಡ, ಕೊರೋನಾ ಟೈಮ್ ಅಲ್ಲಿ ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದಾಗಲೂ ಕೂಡ ರಾಜ್ಯ ಸರ್ಕಾರ BMRCLಗೆ ಅನುದಾನ ಕೊಟ್ಟಿದೆ. ಒಂದ್ ನಿಮಿಷ, ನೀವು ಹೇಳ್ತೀರಿ ನಾವು ಆರ್ಥಿಕವಾಗಿ ಸ್ಟ್ರಾಂಗ್ ಇದೀವಿ, ಸಶಕ್ತವಾಗಿದ್ದೀವಿ ಅಂತ. ನೀವು ₹1 ಕೊಟ್ಟಿಲ್ಲ BMRCLಗೆ. ನಾನು ಹೇಳ್ತಾ ಇದ್ದೀನಿ ಕೇಳಿ, ನಾನು ಕೊಡ್ತಾ ಇಲ್ಲ ಅಂತ ಹೇಳಿ, ಕೊಟ್ಟಿಲ್ಲ ಅಂತ ಹೇಳ್ತಾ ಇಲ್ಲ, ಆದ್ರೆ ಅದಕ್ಕೆ ಯಾವುದೇ ಒಂದು ಮಾನದಂಡ ಇಲ್ಲ. ಹಂಗ ಮಾನದಂಡ ಇದ್ದಿದ್ರೆ ಒಂದ್ ವರ್ಷ 200 ಕೋಟಿ, ಇನ್ನೊಂದ್ ವರ್ಷ 15 ಕೋಟಿ, ಇನ್ನೊಂದ್ ವರ್ಷ 50 ಕೋಟಿ ಹಂಗ್ ಕೊಡಕ್ ಬರೋದಿಲ್ಲ. ನಷ್ಟದಲ್ಲಿ ಇದೆ ಅಂತ ಅಂದ್ರೆ ಯಾರು ಕೊಡ್ಬೇಕು? ಹಂಗಿದ್ರೆ ಪ್ರತಿ ವರ್ಷ ಮೇಂಟೆನೆನ್ಸ್ ಯಾರು ಜವಾಬ್ದಾರಿ? ಸುಧೀಂದ್ರ ಅವರೇ, ಅದನ್ನ ನಾನು ಕೇಳ್ತಾರೆ, ನೀವು ಕಡಿಮೆ ಮಾಡ್ಸಕ್, ಹೋಲ್ಡ್ ಮಾಡ್ಸಕ್ಕೆ ಇವಾಗ BMRCL ಚೇರ್ಮನ್ ಯಾರು? ಇಟ್ಸ್ ದ ಸೆಕ್ರೆಟರಿ, ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್, ಸೆಂಟ್ರಲ್ ಗವರ್ಮೆಂಟ್ ಅಥಾರಿಟಿ ಅವ್ರ BMRCL ಚೇರ್ಮನ್, ಕರೆಕ್ಟಾ? ಅವ್ರಿಗೆ ಅಥಾರಿಟಿ ಇಲ್ವಾ? ಈಗ ಬೋರ್ಡ್ ಅಲ್ಲಿ 5 ಜನ ನಿಮ್ಮ ರಾಜ್ಯ ಸರ್ಕಾರದ ಮೆಂಬರು, 5 ಜನ ಕೇಂದ್ರ ಸರ್ಕಾರದ ಮೆಂಬರು. ಇಲ್ಲಿಗೇನೆ ಈಗ ಬೋರ್ಡ್ ಅಲ್ಲಿ 5 ಜನ ಕೇಂದ್ರ ಸರ್ಕಾರದ ಮೆಂಬರು, 5 ಜನ ರಾಜ್ಯ ಸರ್ಕಾರದ ಮೆಂಬರು. ಚೇರ್ಮನ್ಗೆ ಈ ದರ ವಿಚಾರದಲ್ಲಿ ವೋಟಿಂಗ್ ರೈಟ್ಸ್ ಇಲ್ಲ. ದಯವಿಟ್ಟು 5-4 ಆಯ್ತು ಅಲ್ಲಿಗೆ. ಚೇರ್ಮನ್ ಇಸ್ ದಿ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್ ಸೆಕ್ರೆಟರಿ, ಸೆಂಟ್ರಲ್ ಗವರ್ಮೆಂಟ್ ಸೆಕ್ರೆಟರಿ. ಚೇರ್ಮನ್ ದರ ವಿಚಾರ ಬಂದಾಗ ಒಂದು ವೇಳೆ ಅಭಿಪ್ರಾಯ ಭಿನ್ನತೆ ಅಂತ ಬಂದ್ರೆ ಅವರ ಅಭಿಪ್ರಾಯ ಕನ್ಸಿಡರ್ ಆಗಲ್ಲ. ಸುಧೀಂದ್ರ ಅವರೇ, ಅಲ್ಲಿಗೆ 5-4 ಪ್ರಕಾರ 5-4 ಪ್ರಕಾರ ಸೆಕ್ಷನ್ 37 ಪ್ರಕಾರ ರಾಜ್ಯಕ್ಕೆ ಇದನ್ನ ಸ್ಟಾಲ್ ಮಾಡೋದು, ರಿವೈಸ್ ಮಾಡೋದು ಪವರ್ಸೇ ಇಲ್ಲ. ದಯವಿಟ್ಟು ನೋಡಿ, ನಾನು ಕಾನೂನಾತ್ಮಕವಾಗಿ ಯಾವ ರೀತಿ ಇದನ್ನ ಮಾಡಿದ್ದಾರೆ ಅದರ ಲೆಕ್ಕದಲ್ಲಿ ಹೇಳ್ತಾ ಇದ್ದೀನಿ, ಸುಮ್ಮನೆ ಮಾತಾಡ್ಬಿಡೋದಲ್ಲ. ಇವತ್ತು ನಿಮ್ಗೆ ಸೆಕ್ಷನ್ 37 ಏನು ವೆರಿ ಕ್ಲಿಯರ್ ಆಗಿ ಏನ್ ಹೇಳುತ್ತೆ, ಇಟ್ ಫೋಕಸಸ್ ಆನ್ ರೆಕಮೆಂಡೇಶನ್ಸ್ ಆನ್ ದ ಸ್ಟೇಟ್ ಗವರ್ಮೆಂಟ್ ಆಫ್ ದಿಸ್ ಬಾಡಿ ಇಸ್ ಬೈಂಡಿಂಗ್. ಓದ್ಬಿಟ್ಟು ಹೇಳಿ, ಎಲ್ಲಿದೆ ಸ್ಟೇಟ್ ಗವರ್ಮೆಂಟ್ ಇಂದ ಸ್ವಾತಂತ್ರ್ಯ? ರಾಜ್ಯ ಸರ್ಕಾರ ಫೇರ್ ಫಿಕ್ಸೇಷನ್ ಕಮಿಟಿ ಮುಂದೆ ದರ ಜಾಸ್ತಿ ಆಗಬೇಕು ಅಂತ ಕೇಳಿಕೊಂಡಿದ್ದು ರಾಜ್ಯ ಸರ್ಕಾರ ತಾನೇ. ಫಂಡ್ ಡಿವಲ್ಯೂಷನ್ ಫಂಡ್ ರಾಜ್ಯದ ನಗರಾಭಿವೃದ್ಧಿ ಇಲಾಖೆ ಮತ್ತು ಫಿನಾನ್ಸ್ ಡಿಪಾರ್ಟ್ಮೆಂಟ್ ಅಭಿಪ್ರಾಯ ಕೇಳಿದಾಗ ದರ ಏರಿಕೆಯಾಗಬೇಕು ಅಂತ ಕೇಳಿದ್ದು ಯಾರು? ಸುಧೀಂದ್ರ ಅವರೇ, ನಗರಾಭಿವೃದ್ಧಿ ಇಲಾಖೆ ಮತ್ತು ಫಿನಾನ್ಸ್ ಡಿಪಾರ್ಟ್ಮೆಂಟ್ ದರ ಏರಿಕೆ ಆಗಬೇಕು ಅಂತ ಕೇಳಿದ್ದು ವಾಸ್ತವ ಅಲ್ವಾ? ದರ ಏರಿಕೆ ಅಲ್ಲಿನ ನಿಮ್ಮ ಕಮಿಟಿ ಪರವಾಗಿ ಅದನ್ನ ಆಪರೇಷನ್ಸ್ ಪರವಾಗಿ ಮಾಡಿ ಅಂತ ಹೇಳಿರೋದು. ಅಂದ್ರೆ ಅದಕ್ಕೆಲ್ಲ ಇವಾಗ ಬಸ್ಗೂ ಒಂದಿರತ್ತೆ ಆತರ ಒಂದ್ ದರ ಏರಿಕೆ ಕಮಿಟಿ, ಟ್ರೈನ್ಗೂ ಒಂದಿರತ್ತೆ, ರೈಲ್ವೇಸ್ಗೂ ಇದೆ, ಎಲ್ಲದಕ್ಕೂ ಇದೆ. ಬೇಸ್ಡ್ ಆನ್ ದ ಕರೆಂಟ್ ಆಪರೇಷನಲ್ಸ್ ಔಟ್ಪುಟ್ ಅವ್ರ ಡಿಸಿಷನ್ ತಗೋಬೇಕು. ಕಮಿಟಿ ಆಧಾರದ ಮೇಲೆ ದರ ಏರಿಕೆ ಆಗೋದು. ಸುಧೀಂದ್ರ ಅವರೇ, ನೀವು ದರ ಎಣಿಕೆ ನೈಜ ಪರಿಸ್ಥಿತಿಯನ್ನು ಅವಲಂಬಿಸಿ ಮಾಡಿ ಅಂತ ನಾವು ಹೇಳಿದಾಗ ನಾವು ಮಾಡಲ್ಲ, ದರ ಪರಿಸ್ಥಿತಿ ಬೇಡ ಅಂತ ಅವ್ರು ರೆಕಮೆಂಡೇಶನ್ ಕೊಡ್ಲಿ. ಅಷ್ಟೇ ಜನದ ಕಾಳಜಿ ಇದ್ರೆ ಆ ಕಮಿಟಿ ಬೇಡ ಅಂತ ಕೊಡ್ಲಿ ರೆಕಮೆಂಡೇಶನ್. ಸ್ಟೇಟ್ ಗವರ್ಮೆಂಟ್ ಇಸ್ ಬೈಂಡಿಂಗ್ ಟು ದಟ್ ರೆಕಮೆಂಡೇಶನ್. ಕಮಿಟಿ ನಿರ್ಧಾರ ತೆಗೆದುಕೊಳ್ಳೋದು ಬೋರ್ಡ್ ಅಂತಾದಾಗ ಕಮಿಟಿ ಏನ್ ಹೇಳುತ್ತೆ? ಎಲ್ಲರ ಅಭಿಪ್ರಾಯ ತೆಗೆದುಕೊಂಡು ನಷ್ಟದಲ್ಲಿದೆಯಾ ಸಂಸ್ಥೆ, ಏನ್ ಸಮಸ್ಯೆ ಆಗ್ತಿದೆ, ದರ ಏರಿಕೆ ಆಗಬೇಕಾ ಬೇಡವಾ, ಒಂದು ಅಧ್ಯಯನ ವರದಿ, ಅದು ಜಾಸ್ತಿ ಮಾಡ್ಬೇಕಾ? ರಾಜ್ಯ ಸರ್ಕಾರ ಕೇಳಿರೋದು ಅಷ್ಟನ್ನೇ, ಅಧ್ಯಯನ ಮಾಡಿ ನೈಜ ಪರಿಸ್ಥಿತಿಯಲ್ಲಿ ಒಂದು ಡಿಸಿಷನ್ ತಗೊಳ್ಳಿ ಅಂತ. ಇವ್ರಿಗೆ ಜನದ ಮೇಲೆ ಕಾಳಜಿ ಇದ್ರೆ ಕೇಂದ್ರ ಸರ್ಕಾರದಿಂದ ಅನುದಾನನೇ ಕೊಡ್ತೀವಿ, ಜಾಸ್ತಿ ಮಾಡಬೇಡ ಅಂತ ಹೇಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.